ಎಲ್ರಿಗೂ ನಮಸ್ಕಾರ. ನಾನು ಸೌಂದರ್ಯ. ಇದು ಸಂಡೇ ವ್ಲಾಗ್ ಆಗಿರುತ್ತೆ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಪಿತೃಪಕ್ಷದಲ್ಲಿ ಹಿರಿಯರಿಗೆ ಎಡೆ ಇಡಬೇಕು ಅಂತ ನಮ್ಮ ಅಜ್ಜಿ ಮನೆಗೆ ಹೋಗಿದ್ವಿ. ಅಲ್ಲಿನ ವ್ಲಾಗ್ ಇದು. ಇಡ್ಲಿ ಇಟ್ಟಲ್ಲಪ್ಪ, ದೋಸೆ ಇಟ್ಟು ಎಲ್ಲ ಹೋಯ್ತೀನಿ ಬೈ ಕಡೆ. ನಾಲ್ಕು ಕೊಟ್ಟು ಒಂದು ದೋಸೆ ಕೊಡ್ತೇವೆ. ಕಾಣ್ತಾ ಇಲ್ಲ, ಬರಲ್ವಾ ಅಂತ. ಮೊಟ್ಟೆ ತೆಗಿಯೇ, ಮೊಟ್ಟೆ ಮುದ್ದೆ ಎಲ್ಲ ಇತ್ತು. ಇನ್ನು ನಾನು ಅಜ್ಜಿ ಮನೆಗೆ ಹೋಗೋಷ್ಟರೊಳಗೆ ಮುಕ್ಕಾಲು ಅಡುಗೆ ಎಲ್ಲ ಮುಗಿಸ್ಕೊಂಡಿದ್ರು. ನಾನು ಪಾಪುನ ಇಟ್ಕೊಂಡು ಅವ್ರಿಗೆ ಯಾವ ಹೆಲ್ಪು ಕೂಡ ಮಾಡೋಕ್ಕಾಗಲ್ಲ ಅಂತ ಅವರಿಗೂ ಗೊತ್ತಿತ್ತು. ಸೊ ಅಮ್ಮನೂ ಮತ್ತು ಅಜ್ಜಿನೂ ಸೇರಿ ಎಲ್ಲ ಅಡುಗೆನೂ ಮುಗಿಸ್ಕೊಂಡಿದ್ರು. ಇನ್ನು ಹಿರಿಯರಿಗೆ ಎಡೆ ಇಡೋದಕ್ಕೆ ಅಂತ ಚಿಕನ್ ಫ್ರೈ, ಮೀನು ಫ್ರೈ, ಆಮೇಲೆ ದೋಸೆ, ಇಡ್ಲಿ, ಪಾಯಸ ಇವೆಲ್ಲನೂ ಕೂಡ ಮಾಡ್ಕೊಂಡಿದ್ರು. ಇಲ್ಲಿ ನಾನು ದೋಸೆ ಹಾಕ್ತಾಯಿದ್ದೆ. ಅದು ಯಾಕೋ ತವ ಗಂಟ್ತಾ ಇತ್ತು ಅಂತ ನಮ್ಮ ಅಜ್ಜಿನೇ ದೋಸೆ ಹಾಕಿ ಟ್ರೈ ಮಾಡಿ ತೋರಿಸ್ತಾ ಇದ್ರು, ನೋಡು ಹೇಗೆ ಮಾಡೋದು ದೋಸೆ ಅಂತ. ನಾನು ಮಾಡಿದ ದೋಸೆ ಸರಿ ಬಂದಿಲ್ಲ ಅಂತ ನಮ್ಮ ಅಜ್ಜಿನೇ ಒಂದು ದೋಸೆ ಮಾಡ್ತಿದ್ದೆ. ಇವಾಗ ಆ ದೋಸೆ ಹಂಚಿಂದ ಎದಬೇಕು ನಮ್ಮ ಅಜ್ಜಿ ಮಾಡಿರೋದಕ್ಕೆ. ಇದೇ ಸಾಕ್ಷಿ. ಇಲ್ಲಾಂದ್ರೆ ನಮ್ಮ ಅಜ್ಜಿ ದೋಸೆ ಇಟ್ಟು ಮಿಸ್ ಮಾಡಿದೆ, ಏನೋ ಮಿಸ್ಟೇಕ್ ಮಾಡಿದೆ ಅಂತ. ಉದ್ದಿನ ಬೇಳೆ ಜಾಸ್ತಿ ಹಾಕಿದೆ, ಅಲ್ಲೇ ಹಾಕಿಲ್ಲ, ಸ್ವಲ್ಪ ಇಷ್ಟೇ ಹಾಕಿ. ನಮ್ಮ ಅಜ್ಜಿ ಮನೆ ತೋರಿಸ್ತೀನಿ. ಇದೇ ನಮ್ಮ ಅಜ್ಜಿ ಮನೆ. ಹಳೆ ಕಾಲದ ಮನೆ ಇಲ್ಲ, ಹೊಸ್ದಾಗೆಲ್ಲ ಮಾಡ್ಕೊಂಡಿದೆ. ಸುಳ್ಳು ಹೇಳುತ್ತೆ ನಮ್ಮ ಅಜ್ಜಿ. ವಾಷಿಂಗ್ ಮಿಷಿನ್. ಇವಾಗ ದೋಸೆ ಎದ್ದಳ್ತಾ ಎದ್ದೈತೆ. ಓ ಮೈ ಗಾಡ್. ಇದೇ ನಮ್ಮ ತಾತ, ನಮ್ಮ ಅಜ್ಜಿಗೆ ದೇವ್ರಂದ್ರೆ ಭಾಳ ಇಷ್ಟ. ಅದಕ್ಕೆ ತುಂಬ ದೇವ್ರ ಫೋಟೋ ಇಟ್ಕೊಂಡಿದ್ರು. ಆಮೇಲೆ ಅದನ್ನೆಲ್ಲ ದೇವಸ್ಥಾನದಲ್ಲಿ ಇಟ್ಟು ಬಂದು ಪೂಜೆ ಮಾಡೋಕ್ಕಾಗಲ್ಲ ಅಂತ ಸ್ವಲ್ಪ ಫೋಟೋ ಇಟ್ಕೊಂಡಿದ್ದಾರೆ. ಈಗ ಇವಳೇ ನನ್ನ ಮಗಳು. ಇವಳ ಫೋಟೋ ನೋಡಿ, ಇಲ್ಲಿದೆ ಕಿರು ಕರೆಕ್ಟಾಗೆ. ಇವಳೇ ನನ್ನ ಮಗಳು ನೋಡಿ. ಇದು ಇವಳು ಪಾಪು ಫೋಟೋ. ಇದೇ ನಮ್ಮ ಮಮ್ಮಿ. ಇವರು ನಮ್ಮಮ್ಮ. ಅಜ್ಜಿ ಅಂಗಡಿ. ಮೊದಲು ಇನ್ನೂ ತುಂಬ ಚೆನ್ನಾಗಿತ್ತು. ಈಗ ಈ ರೋಡ್ ಬಂದಾಗಿಂದ ನಮ್ಮ ಅಜ್ಜಿ ಅಂಗಡಿ ಈ ಥರ ಕೆಳಗಡೆ ಹೋಗ್ಬಿಟ್ಟೈತೆ. ಇದೆ ಇವಾಗ ಇಷ್ಟು ಥರ ಅಂಗಡಿ ಇಟ್ಕೊಂಡಿದ್ದಾರೆ ನಮ್ಮ ಅಜ್ಜಿ. ಫಸ್ಟು ಇಷ್ಟು ಹೈಟಲ್ಲಿ ಇತ್ತು. ಇವರೇ ನನ್ನ ಗಂಡ. ಹೊಟ್ಟೆ ಹಸಿವಿಂದ ಬರ್ತಾ ಇದ್ದಾರೆ. ಇಲ್ಲ, ಒಂದು ದೋಸೆ ತಿನ್ಕೊಂಡು ಬಂದಿರ್ತಾರೆ ಅವ್ರು ಇಷ್ಟೊತ್ತಿಗೆ. ಮೇಲ್ಗಡೆ ಇರೋದು ನಮ್ಮ ಅಜ್ಜಿ ಮನೆಯೇ. ನಮ್ಮ ಅಜ್ಜಿ ಹೋಟೆಲ್ ಮಣಿಕಂಠ ಮೆಸ್. ಈ ಥರ ಅಂಗಡಿ ಕೆಳಗಡೆ ಹೋಗ್ಬಿಟ್ಟೈತೆ. ಈ ಥರ ರೋಡ್ ಬಂದು ಇಲ್ಲಿರೋರ್ದೆಲ್ಲ ಅದೇ ಥರ ನೋಡಿ, ಎಲ್ಲಾನು ಕೆಳಗಡೆ ಹೋಗ್ಬಿಟ್ಟೈತೆ. ಈ ರೋಡ್ ಬಂದು, ಈ ರೋಡು ನಮ್ಮ ಅಜ್ಜಿ ಮನೆಗಿಂತ ಜಾಸ್ತಿ ಇತ್ತು. ಹೋಗೋಣ. ಹೋಗಿ ಕೋಳಿ ರಿಪೇರಿ ಮಾಡ್ಕೊಂಡು ಹೋಗಿದ್ದೆ. ಕಿಶನ್ ಅಮ್ಮ ಕಿಶನ್ ಹಿಡ್ಕೊಳ್ಳಿ, ಕಿಶನ್ ಹಿಡ್ಕೊಳ್ಳಿ. ಬರ್ತಾನೆ.
ಮಗ ಬರ್ತಾನ? ಬರಲ್ಲ ರಾತ್ರಿಗೆ ಬೇರೆ ನಿಂತೀನಿ ಅವ್ನ ಕೈಯಲ್ಲಿ ಕೊಡು ತಿಂತಾನೆ. ಏನು ಇಷ್ಟೇ ಕೊಡ ಅಪ್ಪ ಹಾಯ್ ಅನ್ನು ಅವ್ಳದ್ದು ಯಾಕೋ ಸ್ವಿಚ್ ಆಫ್ ಹಿಂಗೆ ಅವ್ಳದ್ದು ಯಾವಾಗಲೂ ಸ್ವಿಚ್ ಆಫ್. ನೋಡಿಲ್ಲ ಡ್ಯಾನ್ಸ್ ಮಾಡು. ಕೊಟ್ರೆ ನಮ್ಗೆ ಗೊತ್ತಾಯ್ತು. ಯಾಕೆ ಹಂಗೆ ನೀರ್ ತಗೊಂಡು ಒಂದು ಕ್ಯಾನ್ ನೀರ್ ಕುಡಿಯಕ್ಕಿಲ್ಲಲ್ಲಮ್ಮ. ಪುರಿ ಖಾರ ಎಲ್ಲ ತರ್ತೀನಿ ಪುರಿ ಅದ ಖಾರ ಹಾಕಿ ಹಾಕೊಡಿ. ಏನೇನು ಪುರಿ ಖಾರ ಅಷ್ಟೇ. 10 ರೂಪಾಯಿ ಖಾರ 10 ರೂಪಾಯಿ ಪುರಿ. 10 ರೂಪಾಯಿ ಅರ್ಧ ಲೀಟರ್ ಪುರಿ ಸಾಕು. ಮತ್ತೆ ಖಾರ ಅರ್ಧ ಲೀಟರ್ ಪುರಿನ. ಓ ಆಯ್ತಲ್ಲ ಕತೆ ಜಾಸ್ತಿ ಅದು. ಹಲೋ ಎಲ್ಲಿ ಬರ್ಲಿಲ್ಲ ಇನ್ನುವೇ? ಹಾ ಆಯ್ತಾಯ್ತು ಬನ್ನಿ. 3 ಗಂಟೆ ಆದ್ಮೇಲೆ ಆಗ್ತದೆ. ಕಣ್ಣು ಕೂಡ ಆಗಿದೆ. ಇದೇನಾಗಿದ್ದಾನೆ? ಹೂನಪ್ಪಜ್ಜಿ ಬರ್ತಾಳಂತ ಸೇಮ್ ನಮ್ಮಂತ ಸಾಂಬ್ರಾಣಿ ಅಂಗಡಿಯ ಬಗ್ಗೆದ್ದು ಕಾರೆಲ್ಲ ರುಬ್ಬಿಟ್ಟು ಹೋಗಿದ್ದೀನಿ ಸರ್. ಹೌದಾ? ಕರೆಂಟ್ ಹೋಗ್ಬಿಡುತ್ತೆ ಅಂತ ಮಾಡ್ತಾನೆ ಇಲ್ಲ. ಕರೆಂಟ್ ಹೋಗಿದೆ ನೋಡಿ ಹಿಂಗ ನೀನ್ ಬೇಕಾದ್ರೆ ಇಲ್ಲೂ ಒರೆಸ್ಬೋದು ನೋಡು. ಶಾರದಾ ಕೊಡು ಮಗನೇ, ಶಾರದಾ ಕೊಡು, ಇಲ್ಲೂ ಒರೆಸ್ಬೋದು. ಕಿಶು ಕೊಡು. ರಂಗೋಲಿ ಹಾಕ್ಬೇಕೇನೆ ನಾವಾ ಕೋಲ ಹೋಗಿ ಮಾಡ ಅಲ್ಲ 4-4 ತಿಂದ ಮಕ್ಕಳು ಒಂದೇ ತಿನ್ನ ನಿನ್ನ ಗೊತ್ತಾ? ಕೊಟ್ಟಿದ್ದೀನಿ ನಾನು. ಯಾಕಂದ್ರೆ ನೀವು ಫ್ರೈ ಆಗಿಲ್ಲ. ಅದು ಮಸಾಲೆ ತೆಳ್ಳಗಾಯ್ತು. ಸಣ್ಣ ಮಾಡ್ಬಿಡು, ಏನು ಆಗಲ್ಲ. ಮಸಾಲೆ ತೆಳ್ಳಗಾಯ್ತು. ಮಸಾಲೆ ಏನಿಲ್ಲ, ಮಸಾಲೆ ತೆಳ್ಳಗಾಯ್ತು. ಮಸಾಲೆ ಗಟ್ಟಿ ಹಚ್ಚಬೇಕು. ಹೋಗಿಲ್ಲ ಏನ್ ಕೆಟ್ಟ ಸಾಕು ಮುಚ್ಚಿಡು. ಇದೇ ನನ್ನ ಮಕ್ಳಿದಾವಲ್ಲ, ನನ್ನ ಪ್ರಾಣ ತಿನ್ನೋದ್ರಲ್ಲಿ ನಂಬರ್ 1. ಒಳ್ಳೇದದು ಪ್ರಸಾದ. ಎಲ್ಲೇ ಇಲ್ಲೇ ಕಟ್ತಿದ್ಯಾ? ಗಂಟ್ಲಿಗೆ ಹಾಕಿಟ್ಟೆ ಅಂತ ಕೇಳಿದೆ. ಅದ್ ನೆನ್ಪಾಯ್ತಾ ನಿಂಗೆ? ಈ ಥರ ಪೂಜೆ ಎಲ್ಲ ಮುಗ್ದಾದ್ಮೇಲೆ ಹೊರಗಡೆ ಹೋಗಿ ಬಾಗ್ಲು ಹಾಕ್ಕೊಳ್ಳೋದು ಒಂದು ಪದ್ಧತಿ. ಅಂದರೆ ಅದು ಅಲ್ಲಿ ನಾವು ಎಡೆ ಎಲ್ಲ ಇಟ್ಟಿರ್ತೀವಲ್ಲ, ಹಿರಿಯರು ಬಂದು ಆ ಎಡೆನ ತಿಂತಾರೆ ಅನ್ನೋದು ನಂಬಿಕೆ. ಅದೇ ಥರ ನಮ್ಮ ಅಜ್ಜಿ ಎಲ್ಲ ನಾವೆಲ್ಲ ಹೊರಗಡೆ ಬರ್ತಾಯಿದ್ವಿ. ಆಮೇಲೆ ನನ್ನ ಮಗಳು ಹೇಳ್ತಾ ಇದ್ಲು, ಏನೋ ಸೌಂಡ್ ಕೇಳಿಸ್ತು ಅಂತ. ಆ ಥರ ಏನೂ ಇರೋದಿಲ್ಲ, ಅವಳೇನೋ ಕೇಳಿಸ್ಕೊಂಡಿರ್ಬೇಕಷ್ಟೆ. ಆಮೇಲೆ ಈ ಥರ ಎಲ್ಲರೂ ಒಟ್ಟಿಗೆ ಸೇರಿದ್ವಲ್ಲ, ತುಂಬ ಖುಷಿಯಾಗಿದ್ವಿ.
ಇನ್ನು ನಾನು ನನ್ನ ತಂಗಿ ಸಿಗೋದು ತುಂಬಾ ಕಡಿಮೆ ಆಗಿಬಿಟ್ಟಿದೆ. ಯಾಕಂದರೆ ಅವಳಿಗೂ ಚಿಕ್ಕ ಚಿಕ್ಕ ಪಾಪುಗಳಿದಾವಲ್ಲ, ಆಮೇಲೆ ನನಗೂ ಪಾಪು ಇದೆ ಅಲ್ವಾ, ನಾವು ತುಂಬ ಅಪರೂಪವಾಗಿ ಸಿಗ್ತೀವಿ. ಆದರೆ ಅಪರೂಪವಾಗಿ ಸಿಕ್ಕಿದ್ರು ತುಂಬ ಮಾತಾಡ್ತಿರ್ತೀವಿ. ಅವು ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ಈ ಥರ ಮಾತಾಡ್ತಾ ಇದ್ವಿ. ಆಮೇಲೆ ನಮ್ಮ ಅಜ್ಜಿ ಹೋಗ್ಬಿಟ್ಟು ಬಾಗಿಲಿಗೆ ನೀರು ಎರಚಿ ಒಳಗೆ ಬರ್ತಾಯಿದ್ದೀವಿ ಅಂತ ಹೇಳಿಬಿಟ್ಟು ಒಳಗೆ ಹೋಗ್ತಾರೆ. ಆಮೇಲೆ ಇದೆಲ್ಲ ಆದಮೇಲೆ ಒಳಗೆ ಹೋದಾಗಂತೂ ಸಾಂಬ್ರಾಣಿ ಹೊಗೆ ಹಾಕಿರ್ತೀವಿ ನೋಡಿ, ಅದು ಫುಲ್ಲು ಮನೆಯೆಲ್ಲ ಆಗಿಬಿಟ್ಟಿತ್ತು. ಆಮೇಲೆ ಫಿಶ್ ಫ್ರೈ ಎಲ್ಲ ಮಾಡಿದ್ವಲ್ಲ, ಘಾಟಾಗಿತ್ತು. ಪಾಪು ಮಲಗಿದ್ದ ಅಲ್ವಾ, ಅವಾಗಿಂದ ಆ ಘಾಟಿಗೆ ಆ ಹೊಗೆಗೆಲ್ಲ ಎದ್ಬಿಟ್ಟ. ಆಮೇಲೆ ಈ ಥರನೇ ನಾವು ಪೂಜೆ ಮಾಡೋದು, ಹಿರಿಯರ ಪೂಜೆ ಅಂದರೆ ಈ ಥರ ಅಜ್ಜಿ ಮನೇಲಿ ಮಾಡೋದು. ಅದೇ ನಮ್ಮ ಮನೇಲೇ ಬೇರೆ ಥರ ಮಾಡ್ತೀವಿ ಹಿರಿಯರ ಪೂಜೆ. ಹೇಳು ಹೇಳು, ಹಿಂಗ ಅಂದು ಹಂದೆ 0 ಬರ್ತೈತೆ ಓರಲ್. ಯಾಕೆ ಬೈತ್ಯಾ? ನಾಳೆ ಓರಲ್ಲಕ್ಕ. ನೋಡಿ ಫ್ರೆಂಡ್ಸ್, ಇವಳೇ ನನ್ನ ಸಾನು. ಇಷ್ಟು ಚೆನ್ನಾಗಿದ್ದಾಳೆ ನೋಡಿ. ಆ ಎರಡಲ್ಲ ನೋಡಿ, ಎರಡಲ್ಲ ಅಲ್ಲ.